ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತದೆ. ಆದರೆ ನಮ್ಮ ಮಕ್ಕಳು ಓದುವ ವಿಚಾರ ಬಂದರೆ ತುಂಬ ಬೇಜಾರಾಗ್ತೀವಿ, ಧೈರ್ಯ ಕೆಡ್ತೀವಿ. ಮಗಳು ಓದ್ತಾ ಇದ್ದರೆ ಮಗ ಓದ್ತಾ ಇರಲ್ಲ, ಮಗ ಓದ್ತಾ ಇದ್ದರೆ ಮಗಳು ಓದ್ತಾ ಇರಲ್ಲ. ಮಕ್ಕಳು ತುಂಬ ಜಗಳ ಆಡ್ತಾ ಇರ್ತವೆ, ತುಂಬ ಚಾಡಿ ಹೇಳ್ತವೆ, ಎಲ್ಲರ ಕೈಯಲ್ಲೂ ಬೈಸ್ಕೊಳ್ತಾ ಇರ್ತಾರೆ. ಈ ಎಲ್ಲ ವಿಷಯಕ್ಕೂ ತಂದೆ ತಾಯಿಗೆ ತುಂಬ ಬೇಜಾರಾಗ್ತವೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮ್ಮ ಬೇಜಾರೆಲ್ಲ ಮಾಯವಾಗಿಬಿಡುತ್ತದೆ. ಮಕ್ಕಳು ಶಾಲೆಯಿಂದ 3 ಗಂಟೆಗೆ ಬಂದ ಮೇಲೆ 2 ಗಂಟೆಗಳ ಕಾಲ ಆಟ ಆಡಲು ಬಿಡಬೇಕು. ಅವರಿಗೆ ಮೈಂಡ್ ಫ್ರೆಶ್ ಆಗುತ್ತೆ. ನಂತರ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಮಕ್ಕಳನ್ನು ಓದಲು ಬಿಡಬೇಕು. ಅವರನ್ನು ಯಾವ ಜಾಗದಲ್ಲಿ ಕುಳಿತು ಓದಿಸಬೇಕು ಇಲ್ಲಿ ನೋಡೋಣ ಬನ್ನಿ. ಮಕ್ಕಳಿಗೆ ಮೊದಲು ಓದಲು ಉತ್ತಮವಾದ ಕೊಠಡಿ ಇರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮಕ್ಕಳು ಓದುವ ಕೋಣೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಇರಬೇಕು. ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಪಾಸಿಟಿವ್ ಎನರ್ಜಿ ಒದಗಿಸುತ್ತವೆ ಮತ್ತು ಓದಲು ಬರೆಯಲು ಗಮನ ಶಕ್ತಿ ಹೆಚ್ಚಿಸುತ್ತದೆ. ವಾಸ್ತು ಪ್ರಕಾರ ಇದು ಅತ್ಯುತ್ತಮವಾದ ಓದುವ ಮೂಲೆಯಾಗಿರುತ್ತದೆ. ಜ್ಞಾನ ಮತ್ತು ಏಕಾಗ್ರತೆಯ ತತ್ವಗಳಿಗೆ ಅನುಕೂಲಕರವಾಗಿರುತ್ತದೆ. ನೋಡಿ ಸ್ನೇಹಿತರೆ, ಪೂರ್ವ ದಿಕ್ಕಿನಲ್ಲಿ ಕುಳಿತಿರುವಾಗ ಉತ್ತರ ದಿಕ್ಕಿಗೆ ಮುಖವಾಗಿರಲಿ ಅಥವಾ ಪೂರ್ವ ದಿಕ್ಕಿಗೆ ಮುಖವಾಗಿರಲಿ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ಕುಳ್ಳಿಸಿ ಓದಿಸಿ ನೋಡಿ. ಆಗ ಪ್ರತಿ ಮಕ್ಕಳಲ್ಲೂ ಓದುವ ಬರೆಯುವ ತುಂಬ ಏಕಾಗ್ರತೆಯಿಂದ ಮುಂದೂಡುತ್ತಾರೆ. ಓದಿಸುವಂಥ ರೂಮಿಗೆ ಒಳ್ಳೆ ಗಾಳಿ, ಬೆಳಕು, ವಿದ್ಯುತ್ ವ್ಯವಸ್ಥೆ, ಮಕ್ಕಳಿಗೆ ಕೂರಲು ಕುರ್ಚಿ ವ್ಯವಸ್ಥೆ, ಎಲ್ಲ ರೀತಿಯ ಸೌಲಭ್ಯ ಇರಲಿ. ಆಗ ಮಕ್ಕಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಓದಬೇಕೆಂಬ ಒಳ್ಳೆಯ ಅಭಿಪ್ರಾಯ ಬರುತ್ತದೆ. ನೀವು ಮಕ್ಕಳೊಂದಿಗೆ 1 ಗಂಟೆಯ ಕಾಲ ಸಮಯ ಕಳೆಯಿರಿ. ಆಗ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಹುಮ್ಮಸ್ಸು ಬರುತ್ತದೆ. ಇನ್ನು ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.